ಆದರೂ ಯಾವ್ಯಾವ ಹೆಲಿಕಾಪ್ಟರ್ ಹೋದ್ರು ಅವರಿಂದ ನಾವು ಕಲಿಬೇಕಾದೇನಿಲ್ಲ. ಮೋದಿಯವರು ಮತ್ತು ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗಿರೋದು 3 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಆ ಮೋದಿಯವರು ಏರ್ಪೋರ್ಟ್ ಅಲ್ಲಿ ಯಾಕಿದ್ರು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ, ಅದು ನಾನು ಈಗ ಹೇಳೋದಿಲ್ಲ. ಅದ್ರ ಜೊತೆಗೆ 3 ಬಾರಿ ಪ್ರಶ್ನೆ ಸೋರಿಕೆಗೆ ಉತ್ತರ ಇಲ್ಲ. CBSE ಎಕ್ಸಾಮ್ಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಅದಕ್ಕೆ ಉತ್ತರ ಇಲ್ಲ. UPSC ಎಕ್ಸಾಮ್ಸ್ ಪತ್ರಿಕೆ ಸೋರಿಕೆ ಆಗಿದೆ, ಅದಕ್ಕೆ ಉತ್ತರ ಇಲ್ಲ. ಆದ್ರಿಂದ ತಪ್ಪಿತಸ್ಥರ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಶಿವರಾಜ್ ಚೌಹಾಣ್ ಸಿಂಗ್ ಅವರು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದಾಗ ವ್ಯಾಪಂ ಘೋಟಾಳ ಅಂತೇಳಿ ದೊಡ್ಡ ಹಗರಣ ಆಗಿತ್ತು. ಅದರಲ್ಲಿ 45 ಜನರ ಅನುಮಾನಾಸ್ಪದವಾದ ಸಾವಾಗಿದೆ. ಇವೆಲ್ಲವನ್ನು ನೋಡಿದಾಗ ಲಕ್ಷಾಂತರ ರೂಪಾಯಿನ ಹಗರಣ, ಇವೆಲ್ಲಕ್ಕೂ ಉತ್ತರ ಕೊಡದೇ ಇರತಕ್ಕಂಥದ್ದು. ಪರೀಕ್ಷೆ ಬಂದಾಗ ಪರೀಕ್ಷೆ ಪೇ ಚರ್ಚಾ ಅಂತೇಳಿ ಒಬ್ಬ ಫೇಕ್ ಡಿಗ್ರಿ ಇಟ್ಕೊಂಡಿರೋ ಮನುಷ್ಯ ಪರೀಕ್ಷೆ ಬಗ್ಗೆ ಮಾತಾಡಿದ್ರೆ ಇದೇ ದುರಂತ ಆಗುತ್ತೆ.